ಹಲೋ ಮೈ ಡಿಯರ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಡೇ ರೂಟೀನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಎಲ್ಲರಿಗಿರುವಂಥ ರೂಟೀನೇ, ಎಲ್ಲ ಮದುವೆ ಆದವ್ರಿಗೂ ಮಕ್ಕಳಾದವ್ರಿಗೂ ಇರಬೇಕಾಗಿರೋದು ನಮಗೆ ಇದೆ. ಅಂದರೆ ರೂಟೀನ್, ಬೆಳಗ್ಗೆ ಬೇಗ ಏಳುವಂಥ ಒಂದು ರೂಟೀನ್. ಸೊ ಇವಾಗ ಒಂದು ರೀಸೆಂಟಾಗಿ 3 ಮಂತ್ಸಿಂದ ಹಸ್ಬೆಂಡ್ ಬೆಳಗ್ಗೆ ಜಿಮ್ಮಿಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅದೇ ಟೈಮಲ್ಲಿ ನನಗೂ ಎಚ್ಚರ ಆಗ್ತಾಯಿದೆ. ಇವಾಗ ಸ್ವಲ್ಪ ಲೇಟಾಗಿ ಎದ್ದೊಳ್ತಿದ್ದೀನಿ, 5ಗೆ ಎದ್ದೊಳ್ತೀನಿ. ಬಿಕಾಸ್ ಲಿಯಾಗೇನು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡೋದಿರಲ್ಲ. ನಾನು ಎದ್ದು ಬರೀ ಹಸ್ಬೆಂಡ್ಗೆ ಮಾತ್ರ ಪ್ರಿಪೇರ್ ಮಾಡೋದಿದೆ. ಯಾಕಂದರೆ ಅವಳಿಗೆ ಸ್ಕೂಲಲ್ಲೇ ಪ್ರೊವೈಡ್ ಮಾಡಿಬಿಡ್ತಾರೆ. ಹಾಗಾಗಿ ನನಗೆ ಬೇಗ ಎದ್ದು ಅಡುಗೆ ಕೆಲಸ ಲೇಟೇ. ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಎದ್ದು ನಿಧಾನಕ್ಕೆ ಮಾಡ್ಕೊತೀನಿ ಅಡುಗೆ ಎಲ್ಲ. ಸೊ ಕೆಳಗಡೆ ಮಲಗೋದ್ರಲ್ಲಿ ಒಂದು ಸೂಪರಾಗಿರುವಂಥ ಸುಖ ಇದೆ. ಕೆಲವ್ರಿಗೆಲ್ಲ ಮೈಕೈ ನೋವು ಏನಾದರೂ ಇದ್ದರೆ ಅಥವಾ ತುಂಬ ವೆಯ್ಟ್ ಅನ್ನಿಸ್ತಾ ಇದ್ದರೆ ಬಾಡಿಯೆಲ್ಲ, ಕೆಳಗೆ ಮಲಗಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಬೆಡ್ಡಲ್ಲಿ ಏನೋ ಒಂದು ರೀತಿಯಾದ ಹೆವಿನೆಸ್ ಸಿಗುತ್ತೆ. ಬಟ್ ಮೈಕೈ ನೋವು ಇದ್ದಾಗ ನೀವು ಕೆಳಗಡೆ ಮಲ್ಕೊಂಡು ಒಂದು 2-3 ಸತಿ ಓಡಾಡಿದ್ರೇ ಒಂಥರ ಫ್ರೀ ಆಗುತ್ತೆ. ಸೊ ನಾನು ಯಾಕೆ ಕೆಳಗಡೆ ಮಲ್ಕೊತಿದ್ದೀನಿ ಅಂದರೆ, ಬೆಡ್ಡಲ್ಲಿ ನಮ್ಮ ಮನೇಲಿ 3 ಬೆಡ್ರೂಮ್ ಇದೆ. ಬಟ್ ಒಂದು ಸ್ಟುಡಿಯೋ ರೂಮ್ ಆಗಿದೆ, ಇನ್ನೊಂದು ಶೂಟಿಂಗ್ ರೂಮ್ ಆಗಿದೆ. ಒಂದು ಬಂದು ಮಾತ್ರ ಯೂಸ್ ಮಾಡ್ತಾಯಿದ್ವಿ. ಸೊ ಇವಾಗ ಅಮ್ಮ ಬಂದಿದ್ದರಿಂದ ಅವ್ರಿಗೆ ಕಾಲು ನೋವು ಜಾಸ್ತಿ ಇದೆ. ಕೆಳಗಡೆ ಮಲಗಿದ್ರೆ ಎದ್ದೊಳಕ್ಕಾಗಲ್ಲ. ಹಾಗಾಗಿ ಬೆಡ್ಡನ್ನ ಅಮ್ಮ ಮತ್ತು ಪಾಪು ಮಲ್ಕೊತಾರೆ. ಸೊ ನಾವು ಇವಾಗ ಕೆಳಗಡೆ ಮಲಗ್ತಾಯಿದ್ದೀವಿ. ಆಲ್ಮೋಸ್ಟ್ ಇಯರ್ಲಿ 1 ಟೈಮ್ ಅಮ್ಮ ಬರ್ತಾರೆ, 1 ತಿಂಗಳು 2 ತಿಂಗಳು. ಹಲವಾರು ಸತಿ ಹೇಳಿದ್ದಾರೆ, ನಿಮ್ಮ ಮನೇಲಿ ನನಗೆ ಕರೆಕ್ಟಾಗಿ ಮಲ್ಗೋಕೆ ಇದಿಲ್ಲ, ನೀವೆಲ್ಲ ಕೆಳಗಡೆ ಮಲ್ಕೊತೀರಾ, ನನಗೆ ಫೀಲ್ ಆಗುತ್ತೆ ಅಂತ. ಬಟ್ ರಿಯಲಿ ಹೇಳಬೇಕಂದ್ರೆ ಕೆಳಗಡೆ ಮಲಗೋದ್ರಲ್ಲಿರೋ ಸುಖ ಬೇರೆ ಯಾವುದ್ರಲ್ಲೂ ಇಲ್ಲ. ಬೆಡ್ಡಲ್ಲಿ ಮಲಗಿದ್ರೂ ಅಷ್ಟು ಸುಖ ಅನಿಸಲ್ಲ. ಒಂಥರ 1 ದಿನ 2 ದಿನ ನಿಮಗೊಂಥರ ಅನ್ನಿಸ್ಬೋದು. ಬಟ್ ರೆಗ್ಯುಲರ್ಲಿ ಮಲಗಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ನಾನು ಎದ್ದು ಸ್ವಲ್ಪ ಎಲ್ಲ ಕೆಲಸಗಳು ಮಾಡಿಬಿಟ್ಟು ಫ್ರೆಶ್ ಅಪ್ ಎಲ್ಲ ಆದೆ. ಲಿಯಾನು ಎಬ್ಸಿದ್ದೀನಿ. ಸೊ ಅವಳಿಗೆ ಇವಾಗ 6 o'clock ಕರೆಕ್ಟಾಗಿ ಎದ್ಬಿಡ್ತಾಳೆ. ಅವಳಿಗೆ ಬ್ರೇಕ್ಫಾಸ್ಟ್ ಏನೂ ಇಲ್ಲ. ಬಟ್ ಅವಳು ಎದ್ದು ರೆಡಿಯಾಗಿ ಮಾಡೋ ಅಷ್ಟೊಳಗೆ 5:40ಗೆ ಎಬ್ಬಿಸ್ತೀನಿ. ಬಟ್ ಅವಳು ಹಂಗೆ ಮಾಡಿ 6 o'clockಗೆ ಎದ್ಬಿಡ್ತಾಳೆ. ಸೊ ರಾತ್ರಿ ರೈಸಲ್ಲಿ ಅಂದರೆ ಅನ್ನ ಮಾಡಿರೋದ್ರಲ್ಲಿ ನೀರು ಹಾಕಿಟ್ಟಿದ್ರು ಅಮ್ಮ. ಯಾಕಂದರೆ ಹಸ್ಬೆಂಡ್ಗೆ ಮಾರ್ನಿಂಗ್ ಬಂದು ಡ್ರೈವ್ ಮಾಡ್ಕೊಂಡು ಹೋಗ್ತಾರಲ್ವ, ಸ್ವಲ್ಪ ಜಾಸ್ತಿ ಹೀಟ್ ಆಗಿದೆ ಅಂತ ಹೇಳಿ ಡೈಲಿ ಇವಾಗ ಸ್ವಲ್ಪ ಗಂಜಿ ಕುಡಿತಾರೆ. ಅಂದರೆ ಆಲ್ಟರ್ನೇಟಿವ್ ಡೇಸ್ ಆ ರೀತಿ. ಸೊ ಒಳ್ಳೆ ಫ್ರಾಗ್ನೆನ್ಸ್ ಆಗೋದಕ್ಕೆ ಊದ್ಗಡ್ಡೆ ಹಚ್ಚಿಟ್ಟಿದ್ದೀನಿ. ಮತ್ತು ಲಿಯಾದು ಯೂನಿಫಾರ್ಮ್ನ ಎತ್ತಾಕಿದ್ದೀನಿ. ಸೊ ಅವಳು ಬ್ರಷೆಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ಲು. ಅವಳಿಗೆ ಫಸ್ಟು ಸ್ನಾನ ಮಾಡಿಸ್ಬಿಡ್ತೀನಿ. ಸ್ನಾನ ಮಾಡಿಸ್ಬಿಟ್ರೆ ಇವಾಗೆಲ್ಲ ಅವಳೇ ಪಾಪ ಎಲ್ಲ ರೆಡಿ ಆಗ್ತಾಳೆ. ಅಂದರೆ ಯೂನಿಫಾರ್ಮ್ನ ನಾನು ಐನ್ ಮಾಡಿಕೊಟ್ರೆ ಅವಳೇ ರೆಡಿ ಆಗ್ತಾಳೆ. ಒಂಥರ ಕಿರಿಕಿರಿ ಇಲ್ಲದೆ ಅವ್ರು ಎದ್ದೊಂಡ್ಬಿಟ್ರೆ ನಮಗೆ ಆ ಡೇ ಫುಲ್ ಚೆನ್ನಾಗಿರುತ್ತೆ. ಇವಳು ಅಷ್ಟೇನು ಕಿರಿಕಿರಿ ಮಾಡಲ್ಲ. ಸಮ್ಟೈಮ್ಸ್ ಏನೋ ತುಂಬ ಲೇಟಾಗಿ ಏನಾದ್ರು ಮಲಗಿಬಿಟ್ರೆ ಬೆಳಗ್ಗೆ ಎದ್ದೊಳಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ. ಆ ಟೈಮಲ್ಲಿ ನಾನು ಸ್ವಲ್ಪ ನಿಧಾನಕ್ಕೆ ಓಕೆ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಮಕ್ಕಳಲ್ವ, ನಮಗೆ ಎಷ್ಟೋ ಸತಿ ಬೆಳಗ್ಗೆ ಎದ್ದೊಳ್ಳೋದು ತುಂಬ ಒಂಥರ ಲೇಝಿ ಅನ್ನಿಸ್ತಿರುತ್ತೆ. ಸೊ ಹಾಗಾಗಿ ನಾನು ಒಂದೊಂದು ಟೈಮ್ ಅಡ್ಜಸ್ಟ್ ಆಗ್ತೀನಿ. ನಾವು ಸುಮ್ಮನೆ ಮಕ್ಕಳನ್ನ ಕಿರ್ಚ್ತಾ ಇದ್ದರೆ ಅವಕ್ಕೂ ಒಂಥರ ಆಗುತ್ತೆ. ದೊಡ್ಡವ್ರಿಗೆ ಎಷ್ಟೋ ವಿಷಯ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಬಟ್ ಚಿಕ್ಕವ್ರ ಹತ್ರ ನಾವು ಕಿರ್ಚ್ತೀವಿ, ಕೋಪ ಪಡ್ಕೊತೀವಿ. ಅವ್ರುಗಳು ಬೆಳಗ್ಗೆ ಬೇಗ ಎದ್ದು ಅವ್ರದ್ದು ಅದೊಂಥರ ಕೆಲಸನೇ, ರೊಟೀನ್ ಅಲ್ವಾ. ಸೊ ಅವಳಿಗೆ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಐನ್ ಮಾಡಿಕೊಟ್ಟೆ. ಯೂನಿಫಾರ್ಮ್ ಹಾಕ್ಕೊಂಡಿದ್ದಾಳೆ. ಹಾಕ್ಕೊಂಡಾದಮೇಲೆ ಆಲ್ಮಂಡ್ಸ್ ಕೊಡ್ತೀನಿ, 5 ಆಲ್ಮಂಡ್ಸ್. ಬಿಕಾಸ್ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಏನೂ ತಿನ್ನಲ್ಲ ಅವಳು. ಮಧ್ಯಾಹ್ನ ಲಂಚು ಸ್ಕೂಲಲ್ಲೇ ಆಗಿಬಿಡುತ್ತೆ. ಬಂದ ತಕ್ಷಣ ಏನಾದರೂ ತಿಂತಾಳೆ, ಇಲ್ಲಾಂದರೆ 5 ಅಥವಾ 6ಗೆ ಏನಾದರೂ ಡಿನ್ನರ್ ಥರನೇ ತಿನ್ಕೊಂಬಿಡ್ತಾಳೆ. ಸೊ ಆಲ್ಮಂಡೆಲ್ಲ ತಿನ್ನಿಸ್ಬಿಟ್ಟು ಅವಳಿಗೆ ನೀರು ಕೊಟ್ಟು ಕುಡಿಸಿ ಅವಳಿಗೆ ಹೋಗಿ ಹೇರ್ನ ಬಂದು ಡಿಟ್ಯಾಂಗಲ್ ಮಾಡೋಕ್ಕೆ ಹೇಳ್ತೀನಿ. ಅಷ್ಟರಲ್ಲಿ ನಾನು ನನ್ನ ಕಾಫಿನ ಎಂಜಾಯ್ ಮಾಡಿ ಕುಡಿತೀನಿ ಸ್ವಲ್ಪ ಹೊತ್ತು. ಅವಳು ಬುಕ್ಸ್ ಅರೇಂಜ್ ಮಾಡ್ಕೊಳ್ಳೋದು ಅಥವಾ ಏನಾದರೂ ಆ ರೀತಿ ಇರೋದೆಲ್ಲ ಇದ್ದರೆ ಅವಳೇ ನೋಡ್ಕೊಂಬಿಡ್ತಾಳೆ. ಸೊ ಅವಳನ್ನ ರೆಡಿ ಮಾಡಿ ನಾನು ಎಲ್ಲ ಸ್ವಲ್ಪ ಅಡುಗೆಗಳೆಲ್ಲ ಮಾಡಿಟ್ಟಿರ್ತೀನಿ. ಅಮ್ಮ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಅವಳಿಗೆ ನಾವು ಕೊಡಬೇಕಾಗಿರೋದು ಬರೀ ವಾಟ್ರ್ ಬಾಟ್ಲ್ ಮಾತ್ರ. ವಾಟರ್ ಬಾಟ್ಲನ್ನ ಕೊಟ್ಟು ಕಳಿಸಿದ್ರೆ ಆಯಿತು. ಡೈಲಿ ಒಂದೊಂದು ಆ್ಯಕ್ಟಿವಿಟೀಸ್ ಇರುತ್ತೆ. ಇವತ್ತು ಸ್ವಿಮ್ಮಿಂಗ್ ಇದೆ. ಸೊ ಒಂದಿನ ಸ್ವಿಮ್ಮಿಂಗ್ ಅಂದರೆ ಒಂದಿನ ಕರಾಟೆ ಇರುತ್ತೆ, ಒಂದಿನ ಡ್ಯಾನ್ಸು ಮತ್ತು ಮ್ಯೂಸಿಕ್ ಇರುತ್ತೆ. ಹಾಗೆ ಒಂದೊಂದು ದಿನ ಸ್ಕೇಟಿಂಗ್ ಇರುತ್ತೆ. ಅಂದರೆ ಆ 5 ಡೇಸಲ್ಲೂ ಫುಲ್ ಆಕ್ಯುಪೈಡ್ ಆಗಿ ಇಟ್ಟಿರ್ತಾರೆ. 5 ಆ್ಯಕ್ಟಿವಿಟೀಸು ಕೊಟ್ಟಿರ್ತಾರೆ. ಯೋಗ ಇರುತ್ತೆ ಒಂದಿನ. ಆ ರೀತಿ ಚೆನ್ನಾಗಿ ಇದೆ. ಆ್ಯಕ್ಚುಲಿ ಸ್ಕೂಲ್ ನೋಡಿದ್ರೆ
ಓದೋದು ಒಂದು 80% ಅಂದರೆ 80 ಅಲ್ಲ, ಒಂದು 70% ಅಂದರೆ ಒಂದು 30% ಆ್ಯಕ್ಟಿವಿಟೀಸ್ಗೆ ಇದೆ. ಸೊ ಹಾಗಾಗಿ ಅವಕ್ಕೆ ಎಲ್ಲದೂ ಬೇಕು. ತುಂಬ ಓದೋದ್ರಲ್ಲೇ ಇದ್ರೂ ಆಗಲ್ಲ. ಸೊ ಒಂದು ನಾಲೆಜ್ಗೋಸ್ಕರ ಓದಿದ್ರೆ ನಾವು ಹಂಗೆ ಹೇಳಬಾರ್ದು, ಬಟ್ ಓದು ಜೊತೆಗೆ ಇದೆಲ್ಲ ಇದ್ದರೆ ಒಂಥರ ಖುಷಿನೇ. ಸೊ ಹಾಗಾಗಿ ನಾನು ತುಂಬ ಆ್ಯಕ್ಟಿವಿಟೀಸು ಇರಬಾರ್ದು, ತುಂಬ ಓದು ಇರಬಾರ್ದು ಅಂತ ಎರಡೂ ಬ್ಯಾಲೆನ್ಸ್ ಮಾಡೋ ಥರ ಒಂದು ಸ್ಕೂಲ್ ಇದು. ಎಲ್ಲ ಸ್ಕೂಲಲ್ಲೂ ಒಂದೊಂದು ಆಗಿರೋವಂಥ ಒಂಥರ ಇದು ಇರುತ್ತೆ. ಸೊ ಎಲ್ಲದನ್ನು ಒಳ್ಳೆ ಸ್ಕೂಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದರೂ ಸಮ್ಟೈಮ್ಸ್ ನಮಗಂತ ಒಂದು ಫೀಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವ. ಸೊ ಈ ಸ್ಕೂಲಲ್ಲಿ ಹಾಕಿದ್ವಿ ಸ್ವಲ್ಪ ಓಕೆ ಅಂತ, ಆ ರೀತಿ ಸ್ವಲ್ಪ ಸಮಾಧಾನದಲ್ಲಿದ್ದೀವಿ. ಸೊ ಇವಳು ಸ್ವಲ್ಪ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಹೊರಟ್ಬಿಟ್ವಿ. ಬೇಗನೆ ಬಸ್ ಬಂದುಬಿಡುತ್ತೆ. ನಾವು 7:20ಗೆ ಇಲ್ಲಿ ಬಿಡ್ತೀವಿ, 7:20 ಅಥವಾ 7:15ಗೆ ಬಿಡ್ತೀವಿ. ಅವಳು ನಿಧಾನಕ್ಕೆ ಹೋಗೋ ಅಷ್ಟರೊಳಗೆ ಇಲ್ಲಿಂದ ಟವರ್ ದಾಟ್ಕೊಂಡು ಗೇಟ್ ತನಕ ಹೋಗಬೇಕು. ಸೂಪರಾಗಿ ಬರ್ತಾಯಿದೆ ನೋಡಿ, ಮಾರ್ನಿಂಗ್ ಸನ್ ಅದು ತುಂಬ ಚೆನ್ನಾಗೇ ಇದೆ. ಸೊ ಬಿಸಿಲು ಬರುತ್ತೆ, ಈವ್ನಿಂಗಲ್ಲಿ ಮಳೆ ಜೋರಾಗಿ ಬರುತ್ತೆ, ಆ ರೀತಿ ಇದೆ. ಇವ್ರ ಬಸ್ಸು ಬೇಗ ಬರೋದ್ರಿಂದ ಇವ್ರಿಗೆ ಏನು ಅಷ್ಟು ರಶ್ ಅಂತ ಅನಿಸಲ್ಲ. ಬಿಕ್ಕಿದೆಲ್ಲ ಬಸ್ಸು ಬಂದು 8 ಗಂಟೆಗೆ ಬರುತ್ತೆ. ಸೊ ನನ್ನ ಹಸ್ಬೆಂಡ್ ಮಾರ್ನಿಂಗೇ ಜಿಮ್ ಹೋಗ್ಬಿಟ್ಟಿದ್ರು. ಹಾಗೆ ಅಲ್ಲಿಗೆ ಒಂದೊಂದು ಸತಿ ಗೇಟ್ ಹತ್ರ ಬಂದುಬಿಡ್ತಾರೆ, ಇಲ್ಲಾಂದರೆ ಅಲ್ಲಿ ನಾವು ಹೋಗಲಿಲ್ಲ ಅಂದರೆ ಹಿಂಗೆ ನಡ್ಕೊಂಬರ್ತಾರೆ. ಅವಳನ್ನ ಎವ್ರಿ ಡೇ ಸೆಂಡ್ ಮಾಡಲೇಬೇಕು, ಅವ್ರು ಬಸ್ ಹತ್ತಿಸ್ಬೇಕು, ಆ ರೀತಿ ಅವಳು ಕಂಡೀಷನ್ ಹಾಕ್ಬಿಟ್ಟಿದ್ದಾಳೆ. ನೀನು ಎಲ್ಲಾದರೂ ಹೋಗು, ನನ್ನನ್ನು ಬಸ್ ಹತ್ಸಕ್ಕೆ ನೀನು ಬರಬೇಕು ಅಂತ. ಸೊ ಹಾಗಾಗಿ ಅವರು ಜಿಮ್ ಮುಗಿಸ್ಕೊಂಡು ಆ ಟೈಮಿಗೆ ಬಂದುಬಿಡ್ತಾರೆ, 7:15 7:10ಗಲ್ಲ. ಸೊ ಇವಳಿಗೆ ಇವಾಗ ಬಸ್ಸಲ್ಲಿ ಕೂರಿಸ್ಬಿಟ್ಟು ಅವ್ರ ಬಸ್ ಹೋಗೋ ತನಕ ಅಲ್ಲೇ ನಿಂತ್ಕೋಬೇಕಾಗತ್ತೆ. ಬಿಕಾಸ್ ಬಾಯ್ ಮಾಡ್ತಾ ಇರಬೇಕು, ಅವ್ರು ನೋಡಲಿಲ್ಲ ಅಂದರೂ ನಾವು ಅಲ್ಲಿ ನಿಂತ್ಕೊಂಡೇ ನೋಡ್ತಾ ಇರಬೇಕು. ಆ ಬಸ್ ಮೂವ್ ಆಗಿ ಟರ್ನ್ ಆಗಿ ಅವ್ರು ನಮ್ಮ ಮುಖ ಕಾಣಲ್ಲ, ಇಲ್ಲ ಅವ್ರ ಮುಖ ಕಾಣಬಾರ್ದು, ಅಷ್ಟು ತನಕ ಅಲ್ಲೇ ನಿಂತ್ಕೊಂಡು ಬಾಯ್ ಹೇಳಿಬಿಟ್ಟು ವಾಪಸ್ ರಿಟರ್ನ್ ಮನೆಗೆ ಬಂದಮೇಲೆ ಹಸ್ಬೆಂಡ್ಗೆಲ್ಲ ರೆಡಿ ಮಾಡಬೇಕು. ಸೊ ಇದೆಲ್ಲ ನಿಮಗೆ ಗೊತ್ತಿದೆಯೋ ಇಲ್ವೋ, ಮರಗೆಣಸು ಅಂತ ಹೇಳ್ತಾರಲ್ವ, ಆ ಮರಗೆಣಸು ಇದು ಬಂದು ಬೇಯಿಸಿ ಅಮ್ಮ ಒಂದು ಈ ರೀತಿ ಫ್ರೈ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ತುಂಬ ಟೇಸ್ಟಾಗಿರುತ್ತೆ. ಲಂಚಿಗೆ ಹಸ್ಬೆಂಡ್ಗೆ ನಾನು ರೈಸು, ಸೊಪ್ಪು ಸಾರು ಮತ್ತು ನಾನು ಪ್ರೋಟೀನ್ ಬಾರ್ ಒಂದು ಮಾಡಿದ್ದೀನಿ ಪಾಪುಗೋಸ್ಕರ. ಆ ಪ್ರೋಟೀನ್ ಬಾರ್ ಸ್ವಲ್ಪ ಕೊಡ್ತಾಯಿದ್ದೀನಿ. ಸೊ ಕಂಪ್ಲೀಟ್ ಡ್ರೈ ಫ್ರೂಟ್ಸಿಂದ ಮಾಡಿರೋದು, ಅದನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಆ ಪಲ್ಯ ಸ್ವಲ್ಪ ಕೊಟ್ಟಿದ್ದೀನಿ, ಒಂದು ಎಗ್ಗು, ಆಮೇಲೆ ಒಂದು ಬನಾನ ಅವರಿಗೆ ಮಧ್ಯಾಹ್ನ ಲಂಚ್ಗೆ. ಸೊ ಲಂಚ್ ಬಂದು ತುಂಬಾ ಕಮ್ಮಿ ಕ್ವಾಂಟಿಟಿನೇ ಅವರು ತಗೊಳ್ತಾ ಇದ್ದಾರೆ, ಬಿಕಾಸ್ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಇರುತ್ತಲ್ಲ, ಹಂಗಾಗಿ ರೈಸ್ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ, ಸಾಂಬಾರು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀನಿ. ಸೊ ಇದು ತುಂಬಾ ಟೇಸ್ಟಿ ಆಗಿರುವಂಥ ಬರ್ಫಿ, ಫುಲ್ ಕಂಪ್ಲೀಟ್ ಎನರ್ಜಿ ಮತ್ತು ಟಯರ್ಡ್ ಏನಾದರೂ ಇದ್ದರೂ ಕೂಡ ಇದು ನಿಮಗೆ ತುಂಬ ಒಳ್ಳೆಯದು. ಹೇರ್ ಫಾಲ್ ಇದ್ದರೆ ಅಥವಾ ಏನಾದರೂ ತುಂಬ ನಿಮಗೆ ನೈಲ್ಸ್ ಎಲ್ಲ ಏನಾದರೂ ಬ್ರೇಕ್ ಆಗ್ತಾಯಿದ್ರೆ ಅಂಥವ್ರಿಗೆಲ್ಲ ಈ ಒಂದು ಪ್ರೋಟೀನ್ ಬಾರು ತುಂಬ ಟೇಸ್ಟಾಗಿರುತ್ತೆ. ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಫುಲ್ ವೀಡಿಯೋನ, ಓಕೆನಾ. ಸೊ ಅದೆಲ್ಲ ಆದಮೇಲೆ ಇವಾಗ ನನಗೆ ಬ್ರೇಕ್ಫಾಸ್ಟು ನಾನು ತಿಂತಾಯಿದ್ದೀನಿ. ಬಿಕಾಸ್ 8 ಗಂಟೆ ಅಷ್ಟರೊಳಗೆ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಬೇಕು, 9 ಗಂಟೆಗೆ ಜಿಮ್ಮು. ಬ್ರೇಕ್ಫಾಸ್ಟ್ ಅಂದರೆ ಒಂದು ಬನಾನ, ಸಮ್ಟೈಮ್ಸ್ ನಾನು ಬರೀ ಬನಾನ ಮಾತ್ರ ತಿಂದು ಹೋಗ್ತೀನಿ, ಸಮ್ಟೈಮ್ಸ್ ಈ 2 ಬ್ರೆಡ್ಡು ತಿನ್ಕೊತೀನಿ. ಯಾಕಂದರೆ ಜಿಮ್ಮೆಲ್ಲ ಮುಗಿಸಿ ಬರೋಷ್ಟರೊಳಗೆ 10 ಆ ಥರ ಆಗುತ್ತೆ. ಸೊ ಅಷ್ಟು ತನಕ ಹೊಟ್ಟೆ ಹಸ್ಕೊಂಡು ನನಗಿರೋಕ್ಕಾಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಥವಾ ತಲೆನೋವು ಬಂದುಬಿಡುತ್ತೆ. ಸೊ ಲೈಟಾಗಿ ತಿನ್ಕೊತೀನಿ, ಈ ರೀತಿ 2 ಬ್ರೆಡ್ಡು ಅಥವಾ ಒಂದೇ ಒಂದು ಬನಾನ. ಇಲ್ಲಾಂದರೆ ನನಗೆ ತುಂಬ ಇಷ್ಟವಾಗಿರೋದು ಒಂದೇ ಒಂದು ಗ್ಲಾಸು ಕಾಫಿ ಕುಡಿತೀನಿ. ಯಾವುದಾದ್ರೂ ಒಂದು ಮಾಡಿಕೊಂಡೇ ಹೋಗಬೇಕು, ಇಲ್ಲಾಂದರೆ ಅಲ್ಲಿ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ, ವರ್ಕೌಟ್ ಮಾಡೋಕ್ಕಾಗಲ್ಲ, ಹೆಡ್ಡೇಕ್ ಜಾಸ್ತಿ ಆಗುತ್ತೆ, ಮತ್ತು ಎನರ್ಜಿ ಕೂಡ ಜಾಸ್ತಿ ಸಿಗೋಲ್ಲ. ಸೊ ನಾನು ಇವಾಗ 7:45 ತಿಂಡಿ ತಿಂದುಬಿಟ್ರೆ 9 ಗಂಟೆಗೆ ನಮ್ಗೆ ಸ್ವಲ್ಪ ಓಕೆ ಅಂತ ಅನಿಸುತ್ತೆ. ಬಟ್ ತಿಂದಿದ ತಕ್ಷಣ ವರ್ಕೌಟಿಗೆ ಹೋಗಬಾರ್ದು, ಮಿನಿಮಮ್ 1 ಅವರ್ ಆದರೂ ಇರಬೇಕು. ಸೊ ನಾವು ಲೈಟಾಗಿ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಏನಾದರೂ ಒಂದು ತಿನ್ಕೊಂಡು ಹೋಗಲೇಬೇಕು. ಜಾಸ್ತಿ ನೀರಿನ ಥರ ಅಂಶ ನಾನೇನು ಕುಡಿಯೋಲ್ಲ, ಮೀನ್ಸ್ ಜ್ಯೂಸ್ ಆಗಲಿ ಅಂಥದ್ದೆಲ್ಲ ಏನೂ ನಾನು ತಿನ್ನೋಕ್ಕೆ ಹೋಗಲ್ಲ. ಸೊ ಈ ರೀತಿ ಲೈಟಾಗಿ ತೊಗೊಳ್ತೀನಿ, ತೊಗೊಂಡ್ಬಿಟ್ಟು ವರ್ಕೌಟ್ ಆದಮೇಲೆ ಬಂದಾದಮೇಲೆ ಏನಾದರೂ ಬೇಕು ಅಂದರೆ ತಿಂತೀನಿ. ಸೊ ಹಸ್ಬೆಂಡ್ ಬಂದು ನಾನು ಹೇಳಿದ್ನಲ್ಲ ಮುಂಚೆನೇ, ನೈಟ್ ರೈಸಲ್ಲಿ ಗಂಜಿ ಕುಡಿತಾ ಇದ್ದಾರೆ, ಅದಕ್ಕೆ ಬಂದು ಈ ಪಲ್ಯ, ಗೆಣಸು ಪಲ್ಯನ ತಗೊಳ್ತಾ ಇದ್ದಾರೆ. ತುಂಬ ನ್ಯೂಟ್ರಿಷನ್ ಇದೆ. ಈ ಹಳೆ ಗಂಜಿ ಇದೆ ಅಲ್ವಾ, ಅದರಲ್ಲಿರೋ ಅಷ್ಟು ಒಳ್ಳೆ ನ್ಯೂಟ್ರಿಷನ್ ಇನ್ನು ಯಾವ ಫುಡ್ಡಲ್ಲೂ ಇಲ್ಲ. ಆ ಹಳೆ ಗಂಜಲ್ಲಿ ನನಗೆ ಮೊಸರು ಇಷ್ಟ ಇಲ್ಲ, ಬಟ್ ಮೊಸರು ಹಾಕ್ಕೊಂಡು ತಿಂದರೆ ನಿಮಗೆ ಅಷ್ಟು ಎನರ್ಜೆಟಿಕ್ ಆಗಿರ್ತೀರ. ಪ್ಲಸ್
ನಿಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಇರಲ್ಲ. ತುಂಬಾ ಚೆನ್ನಾಗಿರುತ್ತೆ. ಹೀಟ್ ಏನಾದರೂ ಜಾಸ್ತಿ ಆಗಿದ್ದರೆ ಅದನ್ನು ನೀವು ರೆಡ್ಯೂಸ್ ಮಾಡೋದಕ್ಕೆ ಈ ಗಂಜಿನೂ ಸೂಪರಾಗಿರುತ್ತೆ. ಸೊ ಮಾರ್ನಿಂಗ್ ಅವರಿಗಾಗಲಿ ನನಗಾಗಲಿ ಇಬ್ರಿಗೂ ಒಂದು ಫಿಶ್ ಆಯಿಲ್ದು ಟ್ಯಾಬ್ಲೆಟು ಮತ್ತು ಈ ರೀತಿಯಾಗಿರೋ ಒಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ಮಾರ್ನಿಂಗು. ಸೊ ಒಂದು ಸಮ್ಟೈಮ್ಸ್ ವರ್ಕೌಟ್ ಹೋಗಿ ಬಂದಮೇಲೆ ತೊಗೊಳ್ತೀನಿ, ಇಲ್ಲಾಂದರೆ ಹೋಗೋಕ್ಕಿಂತ ಮುಂಚೆ ಹಸ್ಬೆಂಡ್ಗೆ ಕೊಡಬೇಕಾದ್ರೇ ತೊಗೊಂಬಿಡ್ತೀನಿ. ಸೊ ತೊಗೊಂಬಿಟ್ಟು ಇವಾಗ ಜಿಮ್ಮಿಗೆ ಹೊರಟಾಯಿತು. ಜಿಮ್ಮಿಗೆ ಹೋಗ್ತಾ ಇದ್ದೀರಾ, ವೆಯ್ಟ್ ಲಾಸ್ ಆಗಿಲ್ವಾ ಅಂತ ಕೇಳ್ತಾ ಇದ್ದೀರಾ. ಬಟ್ ಆದರೆ ವೆಯ್ಟ್ ಲಾಸ್ಗಿಂತ ನಮಗೇನು ಅಂದರೆ ಇವಾಗ ನನಗೆ ಥೈರಾಯ್ಡ್ ಪೇಷಂಟ್ ನಾನು. ಸೊ ಸಮ್ಟೈಮ್ಸ್ ಹಾರ್ಮೋನಲ್ಸ್ ಪ್ರಾಬ್ಲಮ್ಮಿಂದ ವೆಯ್ಟ್ ಬಂದು ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ ಮತ್ತು ಬ್ಯಾಲೆನ್ಸಿಂಗ್ ಆಗಿರುತ್ತೆ. ತುಂಬ ಸ್ಲಿಮ್ ಆಗಬೇಕಂದ್ರೆ ಟೈಮ್ ತುಂಬ ತಗೊಳುತ್ತೆ, ಅದು ಅಷ್ಟು ಈಸಿ ಅಲ್ಲ. ಯಾಕಂದರೆ ವಿತ್ ಕಂಪ್ಲೀಟ್ ಒಳ್ಳೆ ಫುಡ್ಡು ತಿನ್ಕೊಂಡು ನಾನು ವೆಯ್ಟ್ ಲಾಸ್ ಮಾಡ್ತಿದ್ದೀನಿ, ಫುಡ್ಡು ಬಿಡ್ತಾಯಿಲ್ಲ. ನಮ್ಮ ಒಂದು ಹೆಲ್ತಿಗೆ ಫುಡ್ ಏನಾದರೂ ಬಿಟ್ಟರೆ ಅಥವಾ ಫುಡ್ ಏನಾದ್ರು ಕಮ್ಮಿ ಮಾಡಿದರೆ, ನ್ಯೂಟ್ರಿಷನ್ ಏನಾದ್ರು ಕಮ್ಮಿ ಮಾಡಿದ್ರೆ ತುಂಬಾ ನಮಗೆ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಊಟದ ಜೊತೆಗೆ ನಾನು ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ ನನಗೇನು ಅಂದರೆ ಇಂಚ್ ಲಾಸ್ ಚೆನ್ನಾಗಾಗಿದೆ, ಫ್ರೀ ಆಗಿದೆ, ಎಲ್ಲ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಸೊ ಜಿಮ್ಮಿಂದ ಹೊರಗೆ ಬಂದಮೇಲೆ ಎಷ್ಟು ಬ್ರೈಟಾಗಿ ಕಾಣ್ತೀವಿ ನೋಡಿ. ಅದು ಜಿಮ್ಮಿಂದ ಬಂದಮೇಲೆ ತೆಗ್ದಿರೋಂಥ ವಿಡಿಯೋ. ಬಟ್ ಅಲ್ಲಿ ನಮಗೆ ಯಾವುದೇ ರೀತಿ ಮೊಬೈಲಲ್ಲಿ ಆಪ್ರೇಟ್ ಮಾಡೋಂಗಿಲ್ಲ, ಮೀನ್ಸ್ ವೀಡಿಯೋಸ್ ಎಲ್ಲ ಏನೂ ತೆಗಿಯೋಕ್ಕಾಗಲ್ಲ. ಹಾಗಾಗಿ ನಾನು ವಾಪಸ್ ಬಂದಮೇಲೆ ತಗೊಂಡೆ. ಅಲ್ಲಿ ಸ್ವಲ್ಪ ಅರ್ಜೆಂಟಲ್ಲಿ ಇರ್ತೀವಿ, ಅಲ್ಲೋಗಿ ಶೂಸ್ ಚೇಂಜ್ ಮಾಡಬೇಕು, ಅಲ್ಲೋಗಿ ಲಾಗಿನ್ ಆಗಬೇಕು, ಅವೆಲ್ಲ ಇದೆ ಪ್ರೋಗ್ರಾಮು. ಹಂಗಾಗಿ ಮೊಬೈಲ್ ತೆಗಿಯೋಕ್ಕೆ ಏನೂ ಆಗೋಲ್ಲ, ವೀಡಿಯೋಸ್ ಮಾಡೋಂಗೂ ಇಲ್ಲ. ಸೊ ಬಂದಮೇಲೆ ಈ ರೀತಿ ಒಂದು ವಾಟರ್ ಮಿನರಲ್ ಜ್ಯೂಸ್ ಏನಾದ್ರು ಕುಡಿತೀನಿ, ಇಲ್ಲ ಪೈನಾಪಲ್ ಜ್ಯೂಸು ಅಥವಾ ಯಾವುದಾದ್ರೂ ಒಂದು ಫ್ರೂಟ್, ಆ ರೀತಿ ನಾನು ತಿಂತೀನಿ. ಏನಾದರೂ ಒಂದು ಫೀಲಿಂಗಾಗೇ ಇರಬೇಕು, ಆದರೆ ನೋಡ್ಕೊತೀನಿ ಕ್ಯಾಲರೀಸ್ ಕಮ್ಮಿ ಇರೋವಂಥದ್ದು. ಸೊ ತುಂಬ ವೆಯ್ಟ್ ಲಾಸ್ ಇವಾಗ ಒಂದಿನ ತಿಂಗಳು ಅದರಲ್ಲೆಲ್ಲ ಬೇಗ ವೆಯ್ಟ್ ಲಾಸ್ ಆಗೋದಲ್ಲ ನಿಮಗೆ. ಅದನ್ನು ಹಂಗೆ ಮೇಂಟೈನ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಮನೇಲಿರೋದನ್ನು ಹೆಲ್ದಿಯಾಗಿ ತಿನ್ಕೊಂಡು ಅದೇ ರೀತಿ ನಿಮಗೆ ಟೇಸ್ಟಿಯಾಗೂ ಇರಬೇಕು. ತುಂಬ ನನಗೆ ಟೇಸ್ಟ್ ಇಲ್ದಲ್ಲದೆ ತಿಂದರೆ ನನಗೆ ತುಂಬ ಏನಪ್ಪ ಈ ಲೈಫ್ ಅನ್ನೋ ಥರ ಬೋರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನನಗೆ ಕಸ್ಟಮೈಸ್ ಮಾಡಿಕೊಟ್ಟಿರೋ ನನ್ನ ಜಿಮ್ ಕೋಚ್ ಹೆಂಗೆ ಕಸ್ಟಮೈಸ್ ಮಾಡಿಕೊಟ್ಟಿದ್ದಾರೋ ಅದೇ ರೀತಿಯೇ ನಾನು ತೊಗೊಳ್ತಾ ಇದ್ದೀನಿ. ಕ್ಯಾಲರೀಸ್ ನೋಡ್ಕೊಂಡು ತೊಗೊಳ್ತಿದ್ದೀನಿ. ಸೊ ಇದರಲ್ಲಿ ನ್ಯಾಚುರಲ್ ಸ್ವೀಟ್ಸ್ ಇರುತ್ತೆ. ನಾನು ನಾರ್ಮಲಾಗಿ ಸ್ವೀಟ್ ಪರ್ಸನ್ ಅಲ್ಲ. ಸೊ ಹಾಗಾಗಿ ನನ್ನ ಬಾಡಿಗೆ ಎಷ್ಟು ಬೇಕಾಗುತ್ತೋ ಆ ಸ್ವೀಟ್ಸು ಇಲ್ಲಿಗೆ ಸಿಕ್ಕುತ್ತೆ. ಜಾಸ್ತಿ ಆಗಲ್ಲ, ಅದು ನನಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ಬಿಕಾಸ್ 1 ಕಪ್ ಕಾಫಿ ಕುಡಿತೀನಿ, ಅದರಲ್ಲಿ ಒಂದು 1/4 ಸ್ಪೂನ್ ಅಷ್ಟೇ ಶುಗರ್ ಇರುತ್ತೆ. ಸೊ ಫ್ರೂಟ್ ಬಂದು ಅದರಲ್ಲಿ ಇನ್ಸ್ಟೆಂಟಾಗಿ ಅದರಲ್ಲೇ ಇರುತ್ತೆ ಆಲ್ಮೋಸ್ಟ್ ಶುಗರ್ ಅಲ್ಲ. ಸೊ ಶುಗರ್ ಆಗುತ್ತೆ ಅನ್ನೋದೆಲ್ಲ ನಾನು ಮೈಂಡ್ ಮಾಡಲ್ಲ. ನನಗಿರೋದು ಏನಂದರೆ ನಾನು ಹೆಲ್ದಿಯಾಗಿರಬೇಕು, ಟಯರ್ಡ್ ಆಗಬಾರ್ದು, ಸುಸ್ತಾಗಬಾರ್ದು, ಹೆಲ್ದಿಯಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು, ಅದೊಂದೇ ಮೋಟಿವ್ ನಂದು. ಸೊ ಅದೇ ರೀತಿ ಗ್ಯಾಸ್ಟ್ರಿಕ್ ಆಗಲಿ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಬರದೇ ಇರೋ ಥರ ನೋಡ್ಕೋಬೇಕು ಅಂತಲೇ ತುಂಬ ನೋಡಿ ಮಾಡಲ್ಲ. ಏನಿರುತ್ತೋ ಅದನ್ನು ಸ್ವಲ್ಪ ನೋಡಿಕೊಂಡು ಕ್ಯಾಲರೀಸ್ ನೋಡಿಕೊಂಡು ಕುಡಿತೀನಿ. ಸೊ ಅಮ್ಮನಿಗೆ ನನಗೆ ಜ್ಯೂಸ್ ಹಾಕ್ಕೊಳ್ತಿದ್ದೀವಿ, ನಮ್ಮ ಹೆಲ್ಪರ್ ಬೇಡ ಅಂದ್ಬಿಟ್ರು. ಸೊ ಹಾಗಾಗಿ ನಾವಿಬ್ಬರು ಮಾತ್ರ ಜ್ಯೂಸ್ ಕುಡಿತಾಯಿದ್ವಿ. ಸೊ ಈ ಒಂದು ಹಾಫ್ ವಾಟರ್ ಮಿಲನಲ್ಲಿ 2 ಗ್ಲಾಸು ವಿತೌಟ್ ವಾಟರ್, ಸ್ವಲ್ಪ ಕೂಡ ನೀರು ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಸ್ವಲ್ಪ ಕೂಡ ನೀರು ಹಾಕಿಲ್ಲ, ಇಷ್ಟು ವಾಟ್ರಿಯಾಗಿ ಬಂದಿದೆ. ಸ್ಟೈನ್ ಮಾಡಿದ್ದೀನಿ ಆದರೆ. ಸೊ ಇದನ್ನು ನನಗೆ 1 ಗ್ಲಾಸ್ ಕುಡಿದ್ರೆ ಸಾಕು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಡನ್. ತುಂಬ ಏನಾದರೂ ಟೆಂಪ್ಟಿಂಗ್ ಆಗಿ ಹೊಟ್ಟೆ ಹಸಿತಾ ಇದೆ ಏನಾದರೂ ಅಂದರೆ ಏನಾದರೂ ಒಂದು ಸ್ನ್ಯಾಕ್ಸ್ ತಿಂತೀನಿ. ಫಸ್ಟು ಚೆನ್ನಾಗಿ ನೀರು ಕುಡಿತೀನಿ, ಇಲ್ಲ ಅಂದರೆ ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ತಿಂತೀನಿ. ಸೊ ಯಾಕಂದ್ರೆ ವರ್ಕ್ ಸ್ಟಾರ್ಟ್ ಆಗುತ್ತೆ ನಂದು 11:30 ಮೇಲೆ ನಂದು ಒಂದು ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಆ ವರ್ಕಲ್ಲಿ ಇರಬೇಕಾದ್ರೆ ಏನು ಹಸಿವಾಗಲ್ಲ. ಬಟ್ ಆದರೆ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಬೇಕಂದರೆ ಈ ರೀತಿ ಏನಾದರೂ ತಿನ್ಕೊಳ್ತೀನಿ. ಸೊ ನೈಟ್ ಡಿನ್ನರ್ ಬಂದು ನಾನು ಮಿಲ್ಲೆಟ್ಸ್ದು ನೂಡಲ್ಸ್ ಮಾಡಿದ್ದೆ. ಇದನ್ನು ಆಲ್ರೆಡಿ ನಮ್ಮ ವೀಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿರ್ತೀನಿ ಯಾವ ರೀತಿ ಮಾಡೋದು ಅಂತ. ಎಲ್ಲ ವೆಜಿಟೇಬಲ್ಸು ಹಾಕ್ತೀನಿ ಅದಕ್ಕೆ. ಇದು ಅಷ್ಟೇ ಕ್ಯಾಲರೀಸ್ ತುಂಬ ಕಮ್ಮಿ ಇರುತ್ತೆ. ವೆಜಿಟೇಬಲ್ಸ್ ತುಂಬ ಹಾಕ್ತೀನಿ. ಎಗ್ಗು ಒಂದು 6 to 7 ಎಗ್ ಹಾಕ್ತೀನಿ. ಮತ್ತು ವೆಜಿಟೇಬಲ್ಸು ಎಲ್ಲ ಒಂದೊಂದು 150 ಗ್ರಾಮ್ ಆ ರೀತಿ ಎಲ್ಲದು. ನಿಮಗೆ ಏನು ವೆಜಿಟೇಬಲ್ಸ್ ಸಿಗುತ್ತೋ, ಕ್ಯಾಪ್ಸಿಕಮ್ ಆಗಲಿ, ಬೀಟ್ರೂಟು, ಕ್ಯಾರೆಟು, ಈ ರೀತಿ ಎಲ್ಲ ಬೇಕಾದ್ರೆ ವೆಜಿಟೇಬಲ್ ಹಾಕಿ. ಕಲರ್ ಚೇಂಜ್ ಆಗುತ್ತೆ ಅಷ್ಟೇ, ಟೇಸ್ಟೆಲ್ಲ ಏನೂ ಚೇಂಜ್ ಆಗೋಲ್ಲ. ವೆಜಿಟೇಬಲ್ಸ್ ಆದಷ್ಟು ಯಾವುದಾದ್ರಲ್ಲಿ ನೀವು ಮಿಕ್ಸ್ ಮಾಡಿ ತಿನ್ಕೋಬೇಕು ಅಂದ್ಕೊತೀರೋ ಅದನ್ನೆಲ್ಲ ನೀವು ಮಿಕ್ಸ್ ಮಾಡಿ ನೂಡಲ್ಸ್ ಮಾಡ್ಕೊಂಡು ತಿನ್ಬೋದು. ಇದರಲ್ಲೊಂಚೂರು ಸೂಪಿ ಥರ ಮಾಡ್ಕೊಂಡು ಕೂಡ ನೀವು ಸೂಪ್ ಥರನೂ ಕುಡಿಬೋದು. ಸೊ ಇದು ಕಂಪ್ಲೀಟ್ ಮಿಲ್ಲೆಟ್ಸು ಡಿನ್ನರ್.
ಸೊ ಇವತ್ತು ನೈಟ್ ಡಿನ್ನರು ಮಾಡ್ತಾಯಿದ್ದೀನಿ. ಬಿಕಾಸ್ ಅಮ್ಮ ಸ್ವಲ್ಪ ಬೇಗನೆ ತಿಂದುಬಿಡ್ತಾರೆ. ಹಸ್ಬೆಂಡ್ ಲೇಟಾಗಿ ಬರ್ತೀನಿ ಅಂದರು. ಲಿಯಾ ಕರಾಟೆ ಕ್ಲಾಸಿಗೆ ಹೋಗಿದ್ದಾಳೆ, ಹಾಗಾಗಿ ನಾನು ಬೇಗ ತಿಂತಾಯಿದ್ದೀನಿ. ಅದು ಬೇರೆ ಹಸ್ಬೆಂಡ್ ಇವತ್ತು ಲೇಟ್ ಆಗ್ತಾಯಿದೆ. ಬಂದ ಮೇಲೆ ಬೇರೆ ಹೊರಗಡೆ ಹೋಗೋಣ, ಪಕ್ಕದಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ಹೋಗ್ಬಿಟ್ಟು ಲಿಯಾಗೆ ಏನಾದರೂ ಒಂದು ಗಿಫ್ಟ್ ಕೊಡ್ಸೋಣ ಅಂತ ಪ್ಲ್ಯಾನ್ ಮಾಡಿದರು. ಯಾಕಂದರೆ ಅವಳಿಗೆ ಲಾಸ್ಟ್ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬಂದು ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾಳೆ, A+ ಬಂದಿದೆ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಮೋಟಿವ್ ಮಾಡೋದಕ್ಕೆ ಏನಾದರೂ ಕೊಡಿಸಿದ್ರೆ ಶಿ ವಿಲ್ ಫೀಲ್ ಹ್ಯಾಪಿ. ಸೊ ಅದಕ್ಕೋಸ್ಕರ ಬೇಗ ತಿಂದ್ಬಿಟ್ಟು ರೆಡಿಯಾಗಿರೋಣ, ಹಸ್ಬೆಂಡ್ ಬಂದ ತಕ್ಷಣ ಹೋಗ್ಬಿಟ್ಟು ತರೋಕ್ಕಾಗುತ್ತೆ ಅಂತ ಹೇಳಿ ತಿಂತಾಯಿದ್ದೀನಿ. ಸೊ ಹಸ್ಬೆಂಡ್ ಇವತ್ತು ಸ್ವಲ್ಪ ಲೇಟಾಗಿ ಬಂದರು. ಹಸ್ಬೆಂಡ್ ಬಂದ ತಕ್ಷಣವೇ ನಾವು ಪಕ್ಕದಲ್ಲಿರೋ ಶಾಪಿಗೆ ಹೊರಟ್ವಿ. ಸೊ ಅಲ್ಲಿ ಹೋಗಿ ಅವಳಿಗೆ ಏನು ಬೇಕು ಮತ್ತು ನನಗೇನು ಬೇಕು ಅದನ್ನೆಲ್ಲ ಬೈ ಮಾಡಿಕೊಂಡು ವಾಪಸ್ ಬಂದುಬಿಟ್ವಿ. ಸೊ ನಾನು ಸ್ವಲ್ಪ ಥಿಂಗ್ಸ್ ತೊಗೊಂಡೆ, ಕೆಲವೆಲ್ಲ ಬೇಕಾಗಿತ್ತು, ಅಂಥದ್ದೆಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬೇಕಾಗಿರೋದು ಮತ್ತು ನನಗೆ ಬೇಕಾಗಿರೋದು ತೊಗೊಂಡೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ತುಂಬ ಶಾಪ್ ಮಾಡ್ತಾನೆ ಇರ್ತೀವಿ, ಯಾಕಂದರೆ ಡೈಲಿ ವಾಂಟ್ಸ್ಗಳಲ್ಲಿ ಬೇಕೇ ಬೇಕು, ಗ್ರಾಸರೀಸು ಅದು ಇದು ಅಂತ. ಇವಾಗ ದೀಪಾವಳಿ ಬೇರೆ ಹಾಕಿರೋದ್ರಿಂದ ತುಂಬ ಶಾಪಿಂಗ್ ಮಾಡ್ತಾನೆ ಇರ್ತಾರೆ ಜನಗಳು, ಅಷ್ಟು ರಶ್ ಆಗಿರುತ್ತೆ. ಸೊ ಅಲ್ಲಿ ಮೊಬೈಲ್ ತೆಗಿಯೋಕ್ಕೆ ಆಗಲ್ಲ. ಸೊ ಎಲ್ಲ ತಗೊಂಡು ಫ್ರಂಟ್ ಗೇಟಿಂದ ಹೋದ್ವಿ, ಇವಾಗ ಬ್ಯಾಕ್ ಗೇಟಿಂದ ಬರ್ತಾಯಿದ್ದೀವಿ. ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.